ಶಿವನ ಅವತಾರವೆಂದೇ ಪರಿಗಣಿಸಲಾಗುವ ಹನುಮಂತನು ಶ್ರೀರಾಮನ ಪರಮಭಕ್ತ. ಶ್ರೀರಾಮನಿಗಾಗಿ ಹನುಮಂತನು ತೋರಿದ ಪ್ರೀತಿ ನಿಸ್ವಾರ್ಥ, ಶ್ರದ್ಧಾ ಮತ್ತು ಭಕ್ತಿಯಿಂದ ಕೂಡಿದ್ದಾಗಿದೆ. ತನ್ನ ಯಜಮಾನನಿಗಾಗಿ ಪ್ರಾಣವನ್ನು ಕೊಡಲು ಲೆಕ್ಕಿಸದ ಮಹಾನ್ ವೀರ, ತ್ಯಾಗಮಯಿ, ತನ್ನ ಎದೆಯನ್ನೇ ಸೀಳಿ ತನ್ನ ನಿಷ್ಠಾವಂತ ಭಕ್ತಿಯನ್ನ ಮೆರೆದಂತಹ ತ್ಯಾಗವಂತಹ. ಇದೇ ಕಾರಣ ಆಂಜನೇಯ ಎಂದರೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಷ್ಟೊಂದು ಪ್ರೀತಿ ಹಾಗೂ ಭಕ್ತಿ. ದೇಶದ ಯಾವುದೇ ಮೂಲೆಗೆ ಹೋದರೂ ಅಲ್ಲಿ ನಿಮಗೆ ಒಂದಲ್ಲ ಒಂದು ಆಂಜನೇಯನ ದೇವಸ್ಥಾನ ನೋಡಲು ಸಿಕ್ಕೇ ಸಿಗುತ್ತದೆ. ಅದರಲ್ಲೂ ಬೆಂಗಳೂರು ಅಂದರೆ ಕೇವಲ ಸಿಲಿಕಾನ್ ಸಿಟಿ ಅಲ್ಲ, ಇದು ಸಾವಿರಾರು ದೇವಸ್ಥಾನಗಳ ನೆಲವೀಡು. ಅಂತಹದರಲ್ಲಿ 100 ಆಂಜನೇಯ ದೇವಸ್ಥಾನಗಳು ಈ ಬೆಂಗಳೂರಿನಲ್ಲಿವೆ. ಅಂತಹದರಲ್ಲಿ ಕೆಲವು ಅತ್ಯುತ್ತಮ ಆಂಜನೇಯ ದೇವಾಲಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಪ್ರಸನ್ನ ವೀರಾಂಜನೇಯ ದೇವಸ್ಥಾನ, ಮಹಾಲಕ್ಷ್ಮಿ ಲೇಔಟ್. ಇದು ಬೆಂಗಳೂರು ನಗರದ ಜನಪ್ರಿಯ ದೇವಸ್ಥಾನಗಳಲ್ಲಿ ಒಂದಾಗಿದೆ. ಈ ಆಂಜನೇಯ ಸ್ವಾಮಿ ದೇವಸ್ಥಾನವು ಭಗವಾನ್ ಹನುಮಂತನ ದೈತ್ಯಾಕಾರದ ವಿಗ್ರಹವನ್ನ ಹೊಂದಿದೆ. ಇಲ್ಲಿಯ ಹನುಮಾನ್ ವಿಗ್ರಹವು 22 ಅಡಿ ಎತ್ತರ ಮತ್ತು 16 ಅಡಿ ಅಗಲವಿದೆ. ಈ ದೇವಾಲಯಕ್ಕೆ ನೀವು ಯಾವುದೇ ತಿಂಗಳಲ್ಲಿ ಭೇಟಿ ಕೊಡಬಹುದು. ಅದರಲ್ಲೂ ಆಗಸ್ಟ್ ತಿಂಗಳಲ್ಲಿ ನೀವು ಭೇಟಿ ಕೊಡಲೇಬೇಕು. ಯಾಕೆಂದ್ರೆ ಇಲ್ಲಿ ನಡೆಯುವ ಪ್ರಮುಖ ಘಟನೆಗಳಲ್ಲಿ ಒಂದಾದ ಬೆಣ್ಣೆ ಅಲಂಕಾರವನ್ನ ಈ ತಿಂಗಳಲ್ಲಿ ಆಯೋಜಿಸಲಾಗುತ್ತದೆ. ಈ ಸಮಯದಲ್ಲಿ ಈ ದೈತ್ಯಾಕಾರ ವಿಗ್ರಹವನ್ನ 500 kg ಬೆಣ್ಣೆಯಿಂದ ಅಲಂಕರಿಸಲಾಗುತ್ತದೆ. ಅದನ್ನು ನೋಡುವುದೇ ಒಂದು ಅತ್ಯಾಕರ್ಷಕ. ರಾಗಿಗುಡ್ಡ ಆಂಜನೇಯ ದೇವಸ್ಥಾನ, ಜೆಪಿ ನಗರ. ಈ ದೇವಾಲಯವು ಬೆಟ್ಟದ ಮೇಲಿದೆ. ಪ್ರಸನ್ನ ಆಂಜನೇಯ ಸ್ವಾಮಿಯ ಮುಖ್ಯ ದೇವರು ಹೊಂದಿರುವ ಈ ಬೆಟ್ಟವು ರಾಗಿ ರಾಶಿಗಳಿಂದ ರೂಪುಗೊಂಡಿದೆ. ಆದ್ದರಿಂದಲೇ ಈ ಬೆಟ್ಟಕ್ಕೆ ರಾಗಿಗುಡ್ಡ ಎಂದೇ ಹೆಸರು ಬಂದಿದೆ. ಈ ದೇವಾಲಯದಲ್ಲಿ ರಾಮ, ಸೀತಾ ಮತ್ತು ಲಕ್ಷ್ಮಣರ ಜೊತೆಗೆ ಶಿವಲಿಂಗವನ್ನು ಸಹಿತ ನೀವು ನೋಡಬಹುದು. ಶ್ರೀ ಸುಂದರ ಆಂಜನೇಯ ದೇವಸ್ಥಾನ, ತುಮಕೂರು ರಸ್ತೆ. ಇಲ್ಲಿ ನೀವು 12 ಅಡಿ ಎತ್ತರದ ಹನುಮಾನ್ ವಿಗ್ರಹವನ್ನ ನೋಡಬಹುದಾಗಿದೆ. ಇಸ್ಕಾನ್ ಪುರೋಹಿತರಿಂದ ನಿರ್ವಹಿಸಲ್ಪಡುವ ಈ ದೇವಸ್ಥಾನ ಅತ್ಯಂತ ಪ್ರಶಾಂತವಾಗಿದೆ. ಹೆಸರೇ ಹೇಳುವಂತೆ ಆಂಜನೇಯನು ತನ್ನ ಸರ್ವ ಅಲಂಕಾರದಲ್ಲಿ ಎಷ್ಟು ಸುಂದರವಾಗಿ ಕಾಣುತ್ತಾನೆಂದರೆ ಈ ಸನ್ನಿಧಿಯಲ್ಲಿ ಬಂದರೆ ನಿಮ್ಮನ್ನು ನೀವು ಕಳೆದುಕೊಳ್ಳುತ್ತೀರಿ ಹಾಗೂ ಆ ಆಂಜನೇಯನದಲ್ಲಿ ವಿಲೀನವಾಗಿ ಹೋಗುತ್ತೀರಾ. ಯಲಹಂಕ ಗೇಟ್ ಆಂಜನೇಯ ದೇವಸ್ಥಾನ. ಇದೊಂದು ಪುರಾತನ ದೇವಸ್ಥಾನವಾಗಿದ್ದು ಕೆಂಪೇಗೌಡ ಕಾಲಿನ ಇತಿಹಾಸವನ್ನ ಹೊಂದಿದೆ. ಇದನ್ನು ಕೆಂಪೇಗೌಡರು ನಿರ್ಮಿಸಿದ್ದರು ಮತ್ತು ಬೆಂಗಳೂರು ಕೋಟೆಯ ಯಲಹಂಕ ದ್ವಾರದ ಹೆಸರನ್ನು ಈ ದೇವಾಲಯಕ್ಕೆ ನೀಡಲಾಗಿದೆ. ಶ್ರೀ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಸವನಗುಡಿ. ಇದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಹೊಂದಿರುವ ಬೆಂಗಳೂರಿನ ಜನಪ್ರಿಯ ಹನುಮಾನ್ ದೇವಾಲಯಗಳಲ್ಲಿ ಒಂದಾಗಿದೆ. ಈ ಭಗವಂತನ ವಿಗ್ರಹವು ಉತ್ತರ ದಿಕ್ಕಿಗೆ ಮುಖ ಮಾಡಿದ್ದು ಅಂದಾಜು 16 ಅಡಿ ಎತ್ತರವಿದೆ. ಇದನ್ನು ನಗರದ ಅತ್ಯಂತ ಎತ್ತರದ ವಿಗ್ರಹಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ರಾಮಾಯಣದ ದೃಶ್ಯವನ್ನ ಚಿತ್ರಿಸುವ ಹನುಮಂತನ ಕೈಯಲ್ಲಿ ಚೂಡಾಮಣಿಯನ್ನ ನೀವು ನೋಡಬಹುದು. ಈ ದೇವಾಲಯವು ಆಗ ಅಸ್ತಿತ್ವದಲ್ಲಿದ್ದ ಕಾರಂಜಿ ಸರೋವರದ ಮೇಲೆ ನಿಂತಿದೆ. ಆದ್ದರಿಂದ ಈ ದೇವಾಲಯವನ್ನ ಕಾರಂಜಿ ಆಂಜನೇಯ ಸ್ವಾಮಿ ದೇವಾಲಯವೆಂದೇ ಕರೆಯಲಾಗುತ್ತದೆ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಮೈಸೂರು ರಸ್ತೆ. ಮಾಟ ಮಂತ್ರ ಏನಾದರೂ ನಿಮ್ಮ ಮೇಲೆ ಆದರೆ, ದುಷ್ಟ ಪರಿಣಾಮಗಳು ನಿಮ್ಮ ಮೇಲೆ ಆದರೆ, ಯಾರಾದರೂ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿಯನ್ನು ಬೀರಿದರೆ ಈ ದೇವಸ್ಥಾನಕ್ಕೆ ನೀವು ತಪ್ಪದೇ ಭೇಟಿ ಕೊಡಬೇಕು. ಈ ದೇವಸ್ಥಾನದಲ್ಲಿ ಕೊಡುವಂತಹ ಆ ತಾಯತವನ್ನು ನೀವು ಕಟ್ಟಿಕೊಂಡರೆ ಕ್ಷಣ ಮಾತ್ರದಲ್ಲಿಯೇ ನಿಮ್ಮ ಮೇಲೆ ಬಿದ್ದಂತಹ ದುಷ್ಟ ದೃಷ್ಟಿಗಳು ಮಾಯವಾಗಿ ಹೋಗುತ್ತದೆ. ಈ ದೇವಾಲಯಕ್ಕೆ 600 ವರ್ಷಗಳ ವೈಭವ ಇತಿಹಾಸವನ್ನ ಹೊಂದಿದೆ. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ, ಗಿರಿನಗರ. ಈ ದೇವಸ್ಥಾನವು ಭವ್ಯವಾದ ವಾಸ್ತುಶಿಲ್ಪವನ್ನ ಹೊಂದಿದೆ. ಈ ದೇವಸ್ಥಾನದಲ್ಲಿ ನೀವು ಹರಕೆಯ ಮೂಲಕ ತೆಂಗಿನಕಾಯಿಯನ್ನು ಕಟ್ಟಿದರೆ ನಿಮ್ಮ ಆಸೆಗಳೆಲ್ಲ ಈಡೇರುತ್ತವೆ, ನಿಮ್ಮ ಹರಕೆಗಳೆಲ್ಲ ಈಡೇರುತ್ತವೆ ಎನ್ನುವುದು ಇಲ್ಲಿನ ವಾಡಿಕೆಯಾಗಿದೆ. ಇದೇ ಕಾರಣ ಇಲ್ಲಿ ನೀವು ಹಲವಾರು ಭಕ್ತರು ಈ ಹನುಮಂತನಿಗೆ ಇಲ್ಲಿ ತೆಂಗಿನಕಾಯಿಯ ಹರಕೆ ಹೊತ್ತು ತಮ್ಮ ಆಸೆಗಳನ್ನ, ಹರಕೆಗಳನ್ನ ಈಡೇರಿಸಿಕೊಳ್ಳುತ್ತಾರೆ. ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ. ಈ ದೇವಾಲಯ ಆವರಣದಲ್ಲಿ ಅತ್ಯಂತ ಆಕರ್ಷಕವಾದ 20 ಅಡಿ ಎತ್ತರದ ಆಂಜನೇಯ ಮೂರ್ತಿ ಇದೆ. ಇದು ನಿಜಕ್ಕೂ ಮೇರುಕೃತಿ. ಇಲ್ಲಿರುವ ಪಂಚಮುಖಿ ಆಂಜನೇಯನಿಗೆ 5 ತಲೆಗಳಿವೆ. ಅವುಗಳೆಂದರೆ ವರಾಹ, ಗರುಡ, ನರಸಿಂಹ, ಹಯಗ್ರೀವ ಮತ್ತು ಆಂಜನೇಯನ ಸ್ವಂತ ತಲೆಗಳನ್ನ ನೀವು ಇಲ್ಲಿ ಕಾಣಬಹುದು.
ಸ್ನೇಹಿತರೆ, ಕೇವಲ ಇಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ಇನ್ನೂ 100 ಆಂಜನೇಯನ ದೇವಸ್ಥಾನಗಳಿವೆ. ಅವುಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಕೊಡುತ್ತಾ ಹೋಗುತ್ತೇನೆ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಜೈ ಆಂಜನೇಯ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.